ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರು ಕೂಡ ಇದ್ದಾರೆ. ದರ್ಶನ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಧನಂಜಯ್ ಸರ್ ಹತ್ರ ನಾನು ಮಾತನಾಡ್ತೀನಿ ಸರ್, ಪ್ಲೀಸ್. ಎಸ್ ಧನಂಜಯ್ ಸರ್ ಅಲ್ಲಿ ಲೈವ್ ಅಲ್ಲಿ ಇದ್ದಾರೆ ಸರ್, ಗೂಗಲ್ ಮೀಟ್. ಸರ್ ಗುಡ್ ಮಾರ್ನಿಂಗ್ ಧನಂಜಯ್ ಸರ್. ಏನ್ ಅನ್ಸುತ್ತೆ, ಎಕ್ಸ್ಪೆಕ್ಟೇಷನ್ ಸ್ಕಿಲ್ಸ್ ಅಂತ ಹೇಳ್ತಾರೆ, ಇಟ್ ಹರ್ಟ್ಸ್ ಅಂತ ಹೇಳ್ತಾರೆ, ಬಟ್ ವಿಧಿ ಇಲ್ಲ ನಮಗೆ. ವಿ ಹ್ಯಾವ್ ಟು ಕೀಪ್ ಎಕ್ಸ್ಪೆಕ್ಟೇಷನ್ಸ್. ಬಟ್ ಕಳೆದ 2-3 ಬಜೆಟ್ಗಳಿಂದ ಕರ್ನಾಟಕದವರಂತೂ ನಾವು ಸ್ವಲ್ಪ ಹತ್ತಿದ್ದು ಗೋಗರ್ದಿದ್ದು. ನಂಬರ್ 1. ನಂಬರ್ 2, ಆಲ್ಮೋಸ್ಟ್ ನಾವು ಈಗ ಹೇಳ್ತಾ ಇದ್ವಿ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಬಜೆಟ್ ಟೈಪ್ ಅಂತ ನಾವು ಹೇಳ್ತಾ ಇದ್ವಿ. GST ಬಗ್ಗೆ ಆಲ್ರೆಡಿ ಸೋ ಮೆನಿ ಕಾಲ್ಸ್ ಆರ್ ಟೇಕನ್, ಆಲ್ರೆಡಿ ರೆವಲ್ಯೂಷನ್ ಇಸ್ ಡನ್. ವಿ ಮೋಸ್ಟ್ ವೆಲ್ಕಮ್ ಟು ಮೂವ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಆಗಿದೆ. ಏನನ್ಸುತ್ತೆ ಇವತ್ತಿನ ಏನು ಹಿಸ್ಟಾರಿಕಲ್ ಬಜೆಟ್, 9th ಬಜೆಟ್ ಫ್ರಮ್ ಎ ಲೇಡಿ ಫೈನಾನ್ಸ್ ಮಿನಿಸ್ಟರ್ ಮೇಡಮ್ ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮಗೆ ಏನು ಕುಲ್ಜಾ ಸಿಮ್ ಅಂತ ಹೇಳ್ತಾರಲ್ವ, ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸಂಡೇ ಬಜಾರ್ ಟುಡೇ ವಿಲ್ ಸ್ಟಾರ್ಟ್ ಇನ್ ಅನದರ್ 2 hours. ವಾಟ್ ಯು ಥಿಂಕ್, ಈ ಸಂಡೇ ಬಜಾರಲ್ಲಿ ನಮ್ಗೆ ಏನೇನು ಕೊಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ನಿಮ್ದಿದೆ? ನಮಸ್ಕಾರ. ಮೊದಲನೇದಾಗಿ ಈ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ, ಈ ಸರ್ಕಾರಗಳು ಏನು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ, ಅದು ನೀವು ಹೇಳಿದಾಗೇನೆ ಕಾಮನ್ ಮ್ಯಾನ್ಗೆ ಅನುಕೂಲ ಆಗಿರ್ಬೇಕು. ಈಗ GDP ಆಗ್ಬೋದು ಅಥವಾ ಕೆಲವೊಂದು ಆರ್ಥಿಕ ನಂಬರ್ಸ್ಗಳು ಕೆಲವೊಂದು ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ. ಆದ್ರೆ ಒಬ್ಬ ಟ್ಯಾಕ್ಸ್ ಪೇಯರ್ ಆಗಿ, ಒಂದು ಟ್ಯಾಕ್ಸ್ ಪೇಯರ್ ರೆಪ್ರೆಸೆಂಟೇಟಿವ್ ಆಗಿ ನಮ್ದು ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ನೀವು ಹೇಳಿದ್ರೆ ಕರ್ನಾಟಕದ ತುಂಬಾ ಅಳ್ತಾರೆ ಅಂತ, ಬಟ್ ಆದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಅಳ್ಳಿಲ್ಲ ಅಂದ್ರೆ ಏನು ಸಿಗಲ್ಲ. ತಾಯಿಯಿಂದ ಹಾಲು ಸಿಗಬೇಕು ಅಂದ್ರೂ ಅಳುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತು ಆಗ್ಬಿಟ್ಟಿದೆ. ಹಾಗಾಗಿ ಇವತ್ತು ನಾವು ಅಳುವಂತ ಪರಿಸ್ಥಿತಿ ಇದೆ, ಮತ್ತೆ ಮುಂದೇನೂ ಅಳ್ತೀವಿ. ಹಾಗಾಗಿ ನಮ್ಮ ಅಳುವಿನ ಮುಖ್ಯ ಕಾರಣಗಳೇನು ಅಂತ ಹೇಳ್ತೀವಿ. ಯಾಕೆಂದ್ರೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟುತ್ತಿರುವಂತವ್ರು ಹೆಚ್ಚು ಕಡಿಮೆ 6% ಮಾತ್ರ. 6% ಟ್ಯಾಕ್ಸ್ ಅನ್ನ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಇವತ್ತು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ. ಆದ್ರೆ ಆ ಟ್ಯಾಕ್ಸ್ ಪೇಯರ್ಸ್ಗೆ ರಿಟರ್ನ್ ಏನ್ ಕೊಡ್ತಾ ಇದೆ ಈ ಸರ್ಕಾರಗಳು? ಮೊದಲನೇ ಪ್ರಶ್ನೆ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಂದ್ರೆ, ಸಾಕಷ್ಟು ಸುಮಾರು ವರ್ಷಗಳಿಂದ ನಾವು ಇದನ್ನ ಅಳ್ಕೊಂಡೇ ಬರ್ತಾ ಇದ್ದೀವಿ, ಮತ್ತೆ ಈ ವರ್ಷನೂ ಮತ್ತೆ ಅಳ್ತೀವಿ ನಿಮ್ಮ ಚಾನೆಲ್ ಅಲ್ಲಿ ಕೂಡ. ಮೊದಲನೇದಾಗಿ ಹೇಳ್ತೇನೆ, ನಮಗೆ ಟ್ಯಾಕ್ಸಿಗೆ ರಿಲೀಫ್ ಬೇಕು. ಏನಂತ ಹೇಳಿದ್ರೆ, ಲಾಸ್ಟ್ ಇಯರ್ 12 ಲಕ್ಷಕ್ಕೆ ನಾವು ಟ್ಯಾಕ್ಸ್ ರಿಲೀಫ್ಸ್ ಕೊಡ್ತೀವಿ ಅಂತ ಹೇಳಿದಾಗ ಬಹಳ ಖುಷಿ ಪಟ್ಟಿದ್ವಿ. 12 ಲಕ್ಷವರೆಗೂ ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ. ಆದ್ರೆ ವಾಪಸ್ ಹೋದ್ ನೋಡಿದ್ರೆ ಮತ್ತೆ ಸ್ಲ್ಯಾಬ್ ಹಾಕಿದ್ದಾರೆ. 12 ಲಕ್ಷ ಇನ್ಕಮ್ ವರ್ಗು ಮಾತ್ರ ಟ್ಯಾಕ್ಸ್ ಇಲ್ಲ. ಅದೇನಾದ್ರು 13 ಲಕ್ಷ ಆದ್ರೆ ಮತ್ತೆ ಸ್ಲ್ಯಾಬ್ 4 ಲಕ್ಷದಿಂದ ಮತ್ತೆ ಸ್ಲ್ಯಾಬ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಈ ಒಂದು ಏನು ದ್ವಂದ್ವ ಅನೌನ್ಸ್ಮೆಂಟ್ ಗಳಿಂದ ಇದರಿಂದ ನಮಗೆ ಮುಕ್ತಿ ಕೊಡ್ಬೇಕು. 12 ಲಕ್ಷ ಟ್ಯಾಕ್ಸ್ ಅಂತ ಹೇಳಿದ್ರೆ 12 ಲಕ್ಷದವರೆಗೂ ಟ್ಯಾಕ್ಸ್ ಹಾಕ್ಲೇಬಾರ್ದು, ಮತ್ತೆ ಸ್ಲ್ಯಾಬ್ ಯಾಕೆ ಹಾಕ್ತಾರೆ? ಸೊ ಹಾಗಾಗಿ ಅದನ್ನ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. ನಮಗೆ 12ರಿಂದ 15 ಲಕ್ಷದವರೆಗೂ ನಮಗೆ ಟ್ಯಾಕ್ಸ್ ಬೇಡ. ಎರಡನೇದಾಗಿ, ಇಡೀ ದೇಶದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲಾ ಒಂದು ಕೆಲಸಗಳಿಗೆ, ಎಲ್ಲಾ ಒಂದು ಸಂಘಗಳಿಗೆ ಒಂದು ಬೋರ್ಡ್ಗಳಿದೆ, ವೆಲ್ಫೇರ್ ಬೋರ್ಡ್ ಇದೆ. ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಟ್ಟುವಂತವರಿಗೆ ವೆಲ್ಫೇರ್ ಬೋರ್ಡ್ ಎಲ್ಲಿದೆ? ನಾವು ಇದನ್ನ ಪ್ರತಿ ಸರಿನೂ ಹೇಳ್ಕೊಂಡು ಬರ್ತಾ ಇದೀವಿ. ನಮ್ಮ ಟ್ಯಾಕ್ಸ್ ಪೇಯರ್ಸ್ಗೆ ಒಂದು ವೆಲ್ಫೇರ್ ಬೋರ್ಡ್ ಅನ್ನ ಕೊಡಿ. ಆ ವೆಲ್ಫೇರ್ ಬೋರ್ಡ್ ಅಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟುವಂತವರ ಪ್ರತಿನಿಧಿಗಳಿರ್ಬೇಕು. ಅವಾಗ ಏನಾಗುತ್ತೆ, ಟ್ಯಾಕ್ಸ್ ಎಲ್ಲಿ ಹೋಗ್ತಾ ಇದೆ ನಮ್ಮ ಹಣ ಅನ್ನೋದನ್ನ ಮಾನಿಟರ್ ಮಾಡ್ಲಿಕ್ಕೆ ಟ್ಯಾಕ್ಸ್ ಕಟ್ಟೋದ್ರಿಂದ ಒಂದು ಮಾನಿಟರಿಂಗ್ ಸಿಸ್ಟಮ್ ಆಗುತ್ತೆ. ಆಮೇಲೆ ನಾನು ಇನ್ನೊಂದು ಉಲ್ಲೇಖ ಹೇಳಬೇಕು. ಇವತ್ತಿನ ದಿನಗಳಲ್ಲಿ ಒಂದು ತೆಲಂಗಾಣ ಹೈಕೋರ್ಟ್ ಅಲ್ಲಿ ಒಂದು ಆರ್ಡರ್ ಬಂದಿದೆ. ಲಾಸ್ಟ್ ಮಂತ್ ಡಿಸೆಂಬರ್ ಒಂದು ಆರ್ಡರ್ ಬಂದಿದೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ನವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ. ಅಂದ್ರೆ ನೀವು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಅನ್ನ ಸರ್ಕಾರ ತಗೋತಾ ಇದ್ದಾರೆ, ಬಟ್ ಆದ್ರೆ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಗೆ ಯಾವ ಸೋಷಿಯಲ್ ಸೆಕ್ಯೂರಿಟಿ ಕೊಡ್ತಿದ್ದೀರಾ? ಅದಕ್ಕೊಂದು ಲೆಜಿಸ್ಲೇಷನ್ ನ ಮಾಡಿ, ಕಾನೂನನ್ನ ಮಾಡಿ ಅಂತ ಹೇಳ್ಬಿಟ್ಟು ತೆಲಂಗಾಣ ಹೈಕೋರ್ಟ್ ಒಂದು ಆರ್ಡರ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಉಲ್ಲೇಖ ಇಟ್ಕೊಂಡು ನಮ್ಮ ಎಕ್ಸ್ಪೆಕ್ಟೇಷನ್ ಏನಂತ ಹೇಳಿದ್ರೆ, ಒಂದು ಬೋರ್ಡ್ ಅನ್ನ ಕ್ರಿಯೇಟ್ ಮಾಡಿ, ಆ ಬೋರ್ಡ್ ಇಂದ ಟ್ಯಾಕ್ಸ್ ಪೇಯರ್ಸ್ ಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಕೊಡುವಂತಹ ವ್ಯವಸ್ಥೆ ಆಗ್ಬೇಕು. ನಾವು ಕಟ್ಟುವಂತಹ ಟ್ಯಾಕ್ಸ್ ಅಲ್ಲಿ ಒಂದು 10ರಿಂದ 20% ಟ್ಯಾಕ್ಸ್ ಅನ್ನ ವೆಲ್ಫೇರ್ ಸ್ಕೀಮಿಗೆ ಅಂತಾನೆ ಇಡಬೇಕಾಗುತ್ತೆ. ಯಾರಿಗೆ? ಟ್ಯಾಕ್ಸ್ ಕಟ್ಟೋರಿಗೆ. ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಟ್ಯಾಕ್ಸ್ ಕಟ್ಟೋರಿಗೆ ಏನು ಕೊಡ್ತಾ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಆಗ್ಬೋದು, ಸ್ಟೇಟ್ ಗವರ್ಮೆಂಟ್ ಆಗ್ಬೋದು. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೇನೆ. ಇತ್ತೀಚೆಗೆ ಪಂಜಾಬ್ ಗವರ್ಮೆಂಟ್ ಒಂದು ಹೊಸ ಒಂದು ಸ್ಕೀಮ್ ಅನ್ನ ಮಾಡಿದ್ದಾರೆ. ಏನದು? 10 ಲಕ್ಷ ಇನ್ಶೂರೆನ್ಸ್, ಜಾತಿ ಇಲ್ಲ, ರಿಲಿಜಿಯನ್ ಬೇಸ್ ಅಲ್ಲ, ಏಜ್ ಲಿಮಿಟ್ ಇಲ್ಲ, ಪ್ರತಿ ಒಂದು ಫ್ಯಾಮಿಲಿಗೂ ಸಹ ಹೆಲ್ತ್ ಇನ್ಶೂರೆನ್ಸ್ ನ ಪಂಜಾಬ್ ಸರ್ಕಾರ ಕೊಟ್ಟಿದೆ. ಆ ಸ್ಕೀಮ್ ಅನ್ನ ಇಡೀ ದೇಶಕ್ಕೆ ನಾವು ಯಾಕೆ ಲಾಗಣೆ ಮಾಡಬಾರ್ದು? ಒಂದು 20-30 ವರ್ಷ ಹಳೆ ನಾವು ಹೋದ್ರೆ, ನಾವು ಯಾರು ಸಹ ನಮ್ಮ ತಂದೆ ತಾಯಂದ್ರ ಟೈಮ್ ನಲ್ಲಿ ಹೆಲ್ತ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ, ಯಾಕಂದ್ರೆ ಸರ್ಕಾರ ನೋಡ್ಕೊತಾ ಇತ್ತು. ಆದ್ರೆ ಇವತ್ತಿನ ಒಂದು ಕ್ಯಾಪಿಟಲಿಸಂ ವರ್ಲ್ಡ್ ಅಲ್ಲಿ ಇವತ್ತು ಹೆಲ್ತ್ ಇನ್ಶೂರೆನ್ಸ್, ಗೌರ್ಮೆಂಟ್ ಆಸ್ಪತ್ರೆ ಕೂಡ ಇಲ್ಲ, ಎಜುಕೇಶನ್ ಕೂಡ ಕಮರ್ಷಿಯಲೈಸ್ ಆಗೋಗಿದೆ. ಇಂಥದ್ರಲ್ಲಿ ಮಧ್ಯಮ ವರ್ಗ ಏನ್ ಮಾಡ್ಬೇಕು? ಸೊ ಹಾಗಾಗಿ ನಮಗೆ ಹೆಲ್ತ್ ಇನ್ಶೂರೆನ್ಸ್ ನ ಕೊಡುವಂತ ವ್ಯವಸ್ಥೆ ಆಗ್ಬೇಕು.
ಮತ್ತೆ ಟ್ಯಾಕ್ಸ್ ಪೇಯರ್ಸ್ಗೆ ಪೆನ್ಷನ್ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಕಟ್ತಾರೆ ಸ್ವಾಮಿ, ಅವ್ರ ಜೀವನ ಪರ್ಯಂತ 5-30% ವರ್ಗು ಟ್ಯಾಕ್ಸ್ ಕಟ್ತಾರೆ. ಆದ್ರೆ ರಿಟೈರ್ಡ್ ಆಗೋ ಟೈಮಲ್ಲಿ ಅವ್ರಿಗೆ ಏನೂ ಕೊಡ್ತಾ ಇಲ್ಲ ಸರ್ಕಾರ. ಜೀವನ ಪರ್ಯಂತ 30% ಟ್ಯಾಕ್ಸ್ ಕಟ್ಟಿ ಅವ್ರಿಗೆ ಏನೂ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ತಗೊಳ್ಳೋಂತಹ ದುಡ್ಡಿಗೆ ಅವ್ರಿಗೇನು ಬೆಲೆ ಇಲ್ವಾ? ಸೊ ಈ ಒಂದು ಎಲ್ಲ ಎಕ್ಸ್ಪೆಕ್ಟೇಷನ್ಗಳು ಪ್ರತಿ ವರ್ಷದಿಂದ ನಾವು ಅಳ್ಕೊಂಡು ಬರ್ತಾನೆ ಇದೀವಿ. ಈ ವರ್ಷನೂ ಅಳ್ತೀವಿ, ಎಲ್ಲಿವರೆಗೂ ಕೊಡಲ್ಲ ಅಲ್ಲಿವರೆಗೂ ಅಳ್ತೀವಿ ಸರ್. ಎಸ್ ಸರ್, ನಾನು ಅನಿಲ್ ಸರ್ ಹತ್ರ ಬರ್ತೀನಿ. ದುರಾದೃಷ್ಟ ಅಂತ ಹೇಳ್ಬೋದು. ಯಾವುದು ಫ್ರೀಯಾಗಿ ಸಿಗಬೇಕಿತ್ತು, ಯಾವುದು ಚೀಪೆಸ್ಟ್ ಆಗಬೇಕಿತ್ತು ಸರ್ವಿಸ್, ಅದು ನಮ್ಮಲ್ಲಿ ಕಾಸ್ಟ್ಲಿಯೆಸ್ಟ್ ಸರ್ವಿಸ್ ಆಗಿದೆ. ಒನ್ ಈಸ್ ಎಜುಕೇಷನ್, ಒನ್ ಈಸ್ ಹೆಲ್ತ್ ಸೆಕ್ಟರ್. ಅದರ ಬಗ್ಗೆ ಬಿಟ್ಬಿಟ್ಟು ನಾವು ಬಜೆಟಲ್ಲಿ ನೋಡಿದಾಗ ಮೊಬೈಲ್ ಎಷ್ಟು ಕಡಿಮೆ ಆಯಿತು, ಚಿನ್ನ ಎಷ್ಟು ಕಡಿಮೆ ಆಯಿತು, ಆಟೋಮೊಬೈಲ್ ಎಷ್ಟು ಕಡಿಮೆ ಆಯಿತು, ನಾವು ಟಿ ವಿ ಇದನ್ನೇ ನೋಡ್ತಾ ಇದ್ದೀವಿ. ಸ್ಮಾರ್ಟ್ ಫೋನು ಡೇಟಾ ಎಷ್ಟು ಕೊಟ್ಟರು, ಫ್ರೀಯಾಗಿ ಯಾವ ಡೇಟಾ ಸಿಗ್ತಾ ಇದೆ ನಮಗೆ, ಎಷ್ಟು ಟೈಮ್ ಡೇಟಾದಲ್ಲಿ ವೇಸ್ಟ್ ಮಾಡ್ಬೋದು, ಆ ಮ್ಯಾನೇಜ್ಮೆಂಟಲ್ಲಿ ಇದ್ದೀವಿ ನಾವು. ಈಗಿನ ಪರಿಸ್ಥಿತಿಗಳನ್ನು ನೋಡಿದರೆ ಈಗ ಅವರೇ ಹೇಳಿದರು, ಹೆಲ್ತ್ ಸೆಕ್ಟರ್ ಬಗ್ಗೆ ಮಾತಾಡುವಾಗ ಇನ್ಶೂರೆನ್ಸ್ ಸೆಕ್ಯೂರಿಟಿಗಳ ಬಗ್ಗೆ ಮಾತಾಡ್ತಾರೆ, ಟ್ಯಾಕ್ಸ್ ಪೇಯರ್ ಬಗ್ಗೆ ವೆರಿ ಮೋಸ್ಟ್ ಕನ್ಸರ್ನ್. ವಾಟ್ ಈಸ್ ಟಾಕಿಂಗ್ ಇಟ್ ವೆರಿ ಮೋಸ್ಟ್ ಕನ್ಸರ್ನ್. 6% ಜನ ದೇಶದ ಟ್ಯಾಕ್ಸ್ ಕಟ್ತಾರೆ, ಬಟ್ ಅವರಿಗೇನೆ ಭದ್ರತೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಬೇರೆ ಕಂಟ್ರಿಗಳಲ್ಲಿ ನೋಡಿ, ಟ್ಯಾಕ್ಸ್ಗಳನ್ನು ಕಟ್ಟಿದ ಮೇಲೆ ಅವನೇನಾದರೂ ಅನ್ಎಂಪ್ಲಾಯ್ಮೆಂಟ್ಗೆ ಆದರೆ, ಅವನಿಗೇನಾದರೂ ಪ್ರಾಬ್ಲಮ್ ಹೋದರೆ ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ಗವರ್ಮೆಂಟ್ ವಿಲ್ ರಿಫಂಡ್ ಸಮ್ ಪಾರ್ಟ್ ಆಫ್ ದ ಟ್ಯಾಕ್ಸ್ ಟು ಹಿಮ್ ಟು ಅಟ್ಲೀಸ್ಟ್ ಅವನ ಲೈಫ್ ಲೀಡ್ ಮಾಸ್ಟ್ ಬದುಕುವಷ್ಟಾದ್ರೂ ದುಡ್ಡು ಕೊಡುತ್ತೆ ಅವನಿಗೆ ಅಂತ ಇರುವಾಗ. ಬಟ್ ಇಂಡಿಯಾದಲ್ಲಿ ಆ ಪರಿಸ್ಥಿತಿ ಇಲ್ಲ. ಒಂದು ಗಾದೆ ಇದೆ, ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ವೀರಭದ್ರ ಅಂತ. ಇಟ್ಸ್ ಹ್ಯಾಪನಿಂಗ್ ಹಿಯರ್. ವಿ ಆರ್ ಆಲ್ವೇಸ್ ಸೀಯಿಂಗ್. ಏನಕ್ಕೆ ಅಂತ ಹೇಳಿದ್ರೆ, ರಾಜ್ಯಗಳ ಬಗ್ಗೆ ಬಂದಾಗಲ ಅದೇ ರೀತಿಯಾಗಿದೆ. ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಕೊಡ್ತೀವಿ ಕರ್ನಾಟಕದಿಂದ, ತಗೊಳ್ಳುವವರು ಯಾರೋ ಜನಸಂಖ್ಯೆ ಜಾಸ್ತಿ ಇರುವಂತಹ ಸ್ಟೇಟ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಯಾರೋ ಮಾಡಿ ಕೊಟ್ಟಿದ್ದನ್ನು ಇನ್ಯಾರೋ, ಹೌದು ಜನಸಂಖ್ಯಾ ಸ್ಫೋಟ ಅಂತ ಹೇಳುವಾಗ ಕಂಟ್ರೋಲ್ ಮಾಡ್ಲಿಕ್ಕೆ ಹೇಳಿದ್ರು ಎಲ್ಲರಿಗೆ, ಬೇಕು ಆರ್ತಿಗೊಂದು ಕೀರ್ತಿಗೊಂದು ಸಾಕು ಅಂತ. ನಾವು ಆ ರೀತಿಯಾಗಿ ಫಾಲೋ ಮಾಡಿದ್ದೇ ತಪ್ಪು ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯದ ಪರಿಸ್ಥಿತಿಗಳು ಬಂದವೆ. ನಾವು ಮಾಡೋದು ಬೇರೆಯವರಿಗೆ ಕೊಡೋದು, ಆ ರೀತಿ ಇದೆ. ಈ ರೀತಿ ಇರುವಾಗ ಬ್ಯಾಲೆನ್ಸಿಂಗ್ ಬಜೆಟ್ ಮಾಡಬೇಕಾದ್ರೆ ವಾಟ್ ಯು ಥಿಂಕ್, ವಾಟ್ ಯು ಎಕ್ಸ್ಪೆಕ್ಟ್ ದಿಸ್ ಟೈಮ್ಸ್ ಬ್ಯಾಲೆನ್ಸಿಂಗ್ ಬಜೆಟ್ ಫ್ರಮ್ ನಿರ್ಮಲಾ ಸೀತಾರಾಮನ್? ಇವಾಗ ಅವರು ದರ್ಶನ್ ಹೇಳಿರೋದು ವೆರಿ ಕರೆಕ್ಟ್. ಬಿಕಾಸ್ ನಮ್ಮಲ್ಲಿ ಇರೋದು ತಾವು ಹೇಳಿರೋ ಥರನೇ ಎಜುಕೇಷನ್ ಮತ್ತು ವಾಟ್ ಯು ಸೇ ಹೆಲ್ತ್ ಸೆಕ್ಟರ್. ದೀಸ್ 2 sectors ಒನ್ಸ್ ಅಪಾನ್ ಅ ಟೈಮ್ ಇಟ್ ವಾಸ್ ಕನ್ಸಿಡರ್ಡ್ ಅ ಸರ್ವಿಸ್. ಇವಾಗ ಸರ್ವಿಸ್ ಅಲ್ಲ, ಇವಾಗ ಅದು ಬಿಸ್ನೆಸ್ ಆಗಿದೆ. ಮೋಸ್ಟ್ ಪ್ರಾಫಿಟಬಲ್ ಬಿಸ್ನೆಸ್ ಮಾತ್ರ ಅಲ್ಲ, ಇವತ್ತೊಬ್ಬ ಕಾಮನ್ ಪರ್ಸನ್ ಥಿಂಕ್ ಮಾಡೋದು, ಜಾಸ್ತಿ ದುಡ್ಡು ತಗೊಂಡ ಡಾಕ್ಟ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾನೆ, ಜಾಸ್ತಿ ದುಡ್ಡು ತಗೊಂಡ ಸ್ಕೂಲಲ್ಲಿ ಒಳ್ಳೆ ಎಜುಕೇಶನ್ ಸಿಗುತ್ತೆ ಅನ್ನೋ ಪರಿಸ್ಥಿತಿ ಇವತ್ತೊಬ್ಬ ಕಾಮನ್ ಪರ್ಸನ್ಗೂ ಬಂದಿದೆ. ಏನು ದುಡ್ಡಿಲ್ಲ ಅಂದ್ರೆ ಅವನು ಡಿಸ್ಕೌಂಟ್ ಕೇಳ್ತಾ ಇಲ್ಲ, ಹೌದು, ದುಡ್ಡು ಕೊಟ್ಬಿಟ್ಟು ಒಳ್ಳೆ ಸ್ಕೂಲಲ್ಲಿ ಒಳ್ಳೆ ಹಾಸ್ಪಿಟಲ್ ಹಾಕ್ಬೇಕಂತ ಸ್ಥಿತಿ. ಅದ್ರ ಜೊತೆಗೆ ಅದು ಎಲ್ಲ ಪ್ಯಾಕೇಜ್ ಆಗಿಬಿಟ್ಟಿದೆ. ಇವಾಗ ಹಾಸ್ಪಿಟ್ಲ್ ಹೋಗಿದ್ರೇನು ಎಲ್ಲ ಪ್ಯಾಕೇಜ್ ಆಗಿಬಿಟ್ಟಿದೆ. ಇವಾಗ ಅವ್ರು ಹೇಳಿರೋ ಥರ ಪಂಜಾಬಲ್ಲಿ ಮಾಡಿರೋದು, ಇಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು ಇವಾಗ 5 ಲಕ್ಷಕ್ಕೆ ಮಾತ್ರ, ಅದು ಪರ್ಸನ್ ಅಬೌವ್ 60 years. ಅದು ಎಲ್ಲರಿಗೂ ಇವಾಗ ಬರಬೇಕು. ಯು ಕ್ಯಾನ್ ಸ್ಟಾರ್ಟ್ ವಿತ್ ಅ ಮಿನಿಮಮ್ ಆಫ್ 10 lakhs or 5 lakh, ವಾಟ್ ಎವರ್ ಇಟ್ ಇಸ್. ಬಟ್ ಟುಡೇ ಆ ಹೆಲ್ತ್ ಸೆಕ್ಟರ್ನ ಸ್ವಲ್ಪ ಕಡಿಮೆ ಎಲ್ಲ ರೆಗ್ಯುಲೇಟ್ ಮಾಡೋಕ್ಕೆ ಯಾರೂ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಈ ಬಜೆಟಲ್ಲಿ ಅದೇನಾದರೂ ಬಂದರೆ, ಬಿಕಾಸ್ ದೇರ್ ಆರ್ ಪ್ರಪೋಸಲ್ ಫ್ರಮ್ ಪಾಸ್ಟ್ 4-5 years ಈ ಥರ ಇದು ನಡೀತಾ ಇದೆ, ಇದು ಮಾಡಬೇಕು ಅಂತ. ಬಟ್ ಅದು ನೋಡಬೇಕು. ವಿ ಕ್ಯಾನ್ ಓನ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಸ್ ಆಲ್ ಅವರ್ ದಿಸ್ ಥಿಂಗ್ ಆ ಒಂದು ಇದರಲ್ಲಿ. ಬಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿ ಎನ್ಲಾರ್ಜ್ ಅವರ್ ಟ್ಯಾಕ್ಸ್ ಬೇಸ್, ಅದು ಫಸ್ಟ್ ಮಾಡಬೇಕು. ಇವಾಗ ಇಟ್ ಇಸ್ ಇನ್ 2020-21 5.93 crores ಟ್ಯಾಕ್ಸ್ ಪೇಯರ್ಸ್ ಇದ್ರು, ಆ್ಯಂಡ್ ಇನ್ 23-24 ಇಟ್ ಇಸ್ ಇನ್ಕ್ರೀಸ್ ಟು 7.43. ಆ ಬೇಸ್ ಇನ್ಕ್ರೀಸ್ ಆಗಬೇಕು. ಇಟ್ ಕಮ್ಸ್ ಟು ಅರೌಂಡ್ 6-7% ಅಷ್ಟೇ. ಆ ಬೇಸ್ ಇನ್ಕ್ರೀಸ್ ಮಾಡಲಿಲ್ಲ ಅಂದರೆ ನಮ್ಗೆ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ದ ಮೆಜಾರಿಟಿ ಆಫ್ ದ ಪೀಪಲ್ ಆರ್ ನಾಟ್ ಪೇಯಿಂಗ್ ಟ್ಯಾಕ್ಸ್ ಆರ್ ಅವಾಯ್ಡಿಂಗ್. ವೈ ಆರ್ ದೇ ಅವಾಯ್ಡಿಂಗ್? ಬಿಕಾಸ್ ಟ್ಯಾಕ್ಸ್ ರೇಟ್ಸ್ ತುಂಬ ಹೈ ಆಗಿದೆ. ಈ ಟ್ಯಾಕ್ಸ್ ರೇಟ್ಸ್ ಕಡಿಮೆ ಮಾಡಿದರೆ ಯು ಕ್ಯಾನ್ ಗೆಟ್ ಮೋರ್ ಪೀಪಲ್ ಇನ್ ಟು ದ ಸಿ ಆ್ಯಂಡ್ ನೋ ಕ್ವಶನ್ ಅವಾಯ್ಡಿಂಗ್. ಇವತ್ತು ಟೇಕ್ ಜಿ ಎಸ್ ಟಿ ಇವಾಗ ಕಡಿಮೆ ಮಾಡಿದರು. ಅವ್ರು ತಾವು ಹೇಳಿರೋ ಥರ ಜಿ ಎಸ್ ಟಿಯಲ್ಲಿ ಇವಾಗ ಜಾಸ್ತಿ ಏನಿಲ್ಲ. ಸೆಪ್ಟೆಂಬರಲ್ಲಿ ಇದು ಮಾಡಿದ್ರು, ಕಡಿಮೆ ಮಾಡಿದರು. ನಾವು ಫ್ರಮ್ 28 ಓನ್ಲಿ ಟು 5 and 18%. ಅದೆರಡು ಮಾಡಿರೋದ್ರಿಂದ ಇವಾಗ ಎವೇಷನ್ ವಿಲ್ ಬಿ ಲೆಸ್. ಇವಾಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅದು ಇದೆಲ್ಲ ಮಾಡೋದು ಸ್ವಲ್ಪ ನಿಯಂತ್ರಣ ಮಾಡಿದರೆ ಥಿಂಗ್ಸ್ ವಿಲ್ ಗೋ ಸ್ಮೂತ್. ಸೊ ಆ ಒಂದು ದೃಷ್ಟಿಯಿಂದ ಇಲ್ಲೂ ಅಷ್ಟೇ ಟ್ಯಾಕ್ಸ್ ಧನಂಜಯ ಸರ್ ಮಾತಾಡಿದ್ರು ಲಾಸ್ಟ್ ಇಯರ್ 12 lakhs ಅಂತ ಹೇಳಿದ್ರು. ಬಟ್ ವೆನ್ ಇಟ್ ಕಮ್ಸ್ ಟು ಎ ಸ್ಲ್ಯಾಬ್ ಕ್ಲಾರಿಟಿ ಕೊಡಲ್ಲ ಇವರು ಅಂತ. ಅನೌನ್ಸ್ಮೆಂಟ್ ಈಸ್ ಡಿಫರೆಂಟ್ ವೆನ್ ಯು ಗೋ ಟು ಎ ರಿಯಾಲಿಟಿ ಆಫ್ ದ ಥಿಂಗ್ಸ್.
ಅದು ಯಾವಾಗಲೂ ಡಿಫ್ರೆಂಟ್ ಬರುತ್ತೆ ಅಂತ. ನಾವೇನೋ 12 ಲಕ್ಷ ಕೊಟ್ಬಿಟ್ಟು ಫ್ರೀ ಅಂತ ಹೋದ್ರೆ ಫೈಲಿಂಗ್ ಮಾಡುವಾಗಲೇ ಗೊತ್ತಾಗೋದು ಇಲ್ಲ ಇಲ್ಲಿ ಏನೋ ಒಂದು ಇಟ್ಟವ್ರೆ, ನಾವು ಕರ್ನಾಟಕದ ಒಂದು ಫಿಟ್ಟಿಂಗ್ ಇಟ್ಟವ್ರೆ ಅಂತ ಹೇಳ್ತಿರಲ್ಲ, ಅದು ಇಲ್ಲಿ ಮಾಡ್ತಾವ್ರೆ ಅಂತ. ಇದೆಲ್ಲ ಆ ಸ್ಟ್ರಕ್ಚರ್ ಮಾಡುವಾಗ ವೆದರ್ ಇಟ್ ಈಸ್ ಎ ಜಸ್ಟ್ ಅನೌನ್ಸ್ಮೆಂಟ್ ಅಂತ ಆಗ್ಬಾರ್ದು ಅನ್ನೋ ಕನ್ಸರ್ನ್ ಅವ್ರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ರಿ?